birthday to you. Happy birthday, happy birthday, happy birthday to you. Purchase your tracks today. கண்கள் நீயே, காற்றும் நீயே, தூணில் நீ, துரும்பில் நீ, வண்ணம் நீயே, வானும் நீயே, ஊனும் நீ, உயிரும் நீ. கண்கள் நீயே, காற்றும் நீயே, தூணில் நீ, துரும்பில் நீ, வண்ணம் நீயே, வானும் நீயே, ஊனும் நீ, உயிரும் நீ. பல நாள் கனவே, ஒரு நாள் நனவே, ஏக்கங்கள் தீர்த்தாயே, என்னையே பிழிந்து உன்னை நான் எடுத்தேன். நான் தான் நீ, வேறில்லை. முகம் வெள்ளைத்தா, அதில் முத்தத்தா, ஒரு வெண்பாவை நான் செய்தேன் கண்ணே. இதழச்சில் நீர் எனும் தீர்த்தத்தா, அதில் திருத்தங்கள் நீ செய்தாய் கண்ணே. இந்த நிமிடம் நீயும் வளர்ந்து என்னை தாங்க ஏங்கினே. அடுத்த கணமே குழந்தையாக என்றும் இருக்க வேண்டினே. தோளில் ஆடும் சேலையே, தொட்டில் தான் பாதி வேளையே, பல நூறு மொழிகளில் பேசும் முதல் மேதை நீ. இசையாக பல பல ஓசை செய்திடும் ராவணன் ஈடில்லா என் மகன். என்னை தள்ளும் முன் குழி கண்ணத்தில் என் ஸ்வர்க்கத்தை நான் கண்டேன் கண்டேன். என்னை கிள்ளும் விரல் மெத்தைக்குள் என் மொத்தத்தை நான் தந்தேன் கண்டேன். Praise the Lord. ಆಂಡವರಿಗೆ ಸ್ತೋತ್ರಂ. ತಮಗೆಲ್ಲರೂ ಕೂಡ ಈ ಸುಂದರ ಸಂಜೆಯ ಶುಭವಂದನೆಗಳು ತಿಳಿಸುವನಾಗಿದ್ದೇನೆ. A very good evening to one and all gathered here. ಎಲ್ಲರಿಗೂ ಮಾಲೈ ವಣಕ್ಕಂ. Ladies and gentlemen, we have gathered here to celebrate the first birthday of Aiden Justice.
ನಾವೆಲ್ಲರೂ ಈ ದಿನ ಏಡನ್ ಜಸ್ಟಿಸ್ ರವರ ಮೊದಲನೆಯ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲರೂ ಸೇರಿ ಬಂದಿದ್ದೇವೆ. ಹೆತ್ತವರಾದಂಥ ಆಲ್ವಿನ್ ಹಾಗೂ ಬಿನ್ಸಿ ತಮ್ಮ ಮುದ್ದಾದ ಮಗುವನ್ನು ಎತ್ತುಕೊಂಡು ಅವರು ಹಾಲಿನ ಎದುರಿನಲ್ಲಿ ನಿಂತಿದ್ದಾರೆ. ಇನ್ನು ಅವರನ್ನು ನಾವು ಆಹ್ವಾನ ಮಾಡುವಂಥ ಸಮಯ, ಬರಮಾಡಿಕೊಳ್ಳುವಂಥ ಸಮಯ. ಇಟ್ಸ್ ಟೈಮ್ ಫಾರ್ ಅಸ್ ಟು ವೆಲ್ಕಮ್ ದ ಬ್ಯೂಟಿಫುಲ್ ಫ್ಯಾಮಿಲಿ ಟು ದ ಸ್ಟೇಜ್. ನಾವೆಲ್ಲರೂ ಎದ್ದು ನಿಂತು, ಐ ರಿಕ್ವೆಸ್ಟ್ ಎವ್ರಿಬಡಿ, ಎಲ್ಲರೂ ಎದ್ದು ನಾವು ಈ ಒಂದು ಸುಂದರವಾದಂಥ ಕುಟುಂಬ, ಅವರೊತ್ತಿಗೆ ತಾಯಿ ಕೂಡ ಇದ್ದಾರೆ, ಮಕ್ಕಳಿದ್ದಾರೆ, ಜೋರದ ಚಪ್ಪಾಳೆ ಮೂಲಕ ಕೈ ತಟ್ಟುತ್ತಾ ನಾವು ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಲೆಟ್ ಅಸ್ ವೆಲ್ಕಮ್ ಮಿಸ್ಟರ್ ಆಲ್ವಿನ್ and Mrs. Binsey along with their little bundle of joy, Eden Justice. ಆಲ್ವಿನ್ ಹಾಗೂ ಬಿನ್ಸಿಯವರು ಭಾಳ ಹ್ಯಾಪಿಯಾಗಿದ್ದಾರೆ. ಯಾಕಂದರೆ ಕಳೆದ 1 ವರ್ಷದಲ್ಲಿ ತಂದೆಯಾದ ದೇವರು ಈ ಮಗುವನ್ನು ಆಶೀರ್ವದಿಸಿದ್ದಾರೆ, ಆರೋಗ್ಯವನ್ನು ನೀಡಿದ್ದಾರೆ. 1 ವರ್ಷ ಏಡನ್ ಜಸ್ಟಿಸ್ಗೆ ಈ ದಿನ ತುಂಬಿದೆ. ಸೊ ಸೆಲೆಬ್ರೇಟಿಂಗ್ ಫಸ್ಟ್ ಬರ್ತ್ಡೇ, ಜೋರಾದ ಚಪ್ಪಾಳೆ ಮೂಲಕ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ಕಂಗ್ರ್ಯಾಚುಲೇಟ್ ಮೋಸ್ಟ್ಲಿ ದ ಪೇರೆಂಟ್ಸ್. ಯಾಕಂದರೆ 1 ವರ್ಷದ ಆ ಒಂದು ಅವಧಿಯಲ್ಲಿ ಮಕ್ಕಳು ನೋಡಿಕೊಳ್ಳುವಂಥ ಸಮಯ, ಆರೋಗ್ಯ ಎಲ್ಲ ನೋಡುವಾಗ ದೇವರಿಗೆ ಟುಡೇ ಟು ಥ್ಯಾಂಕ್ ಗಾಡ್ ಫಾರ್ ಆಲ್ ದ ಗ್ರೇಟ್ ಥಿಂಗ್ಸ್ ದಟ್ he has done for Aiden's life and the parents' life. So please take your seat. Thank you very much. Congratulations and happy birthday to Aiden. Please take your seat. ಥ್ಯಾಂಕ್ ಯು. ಈ ಒಂದು ಸುಂದರವಾದಂಥ ಸಂಜೆಯಲ್ಲಿ ನಮ್ಮ ಮಧ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಭಾಪಾಲಕರಾದಂಥ ರೆವರೆಂಡ್ ಸಾಗರ್ ಸುಂದರರಾಜ್ ಅಯ್ಯನವರು ಬಂದಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್, ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಅಯ್ಯನವರಿಗೆ ನಾನು ಕುಟುಂಬದ ಪರವಾಗಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಅದೇ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಇನ್ನೊಬ್ಬ ಸಭಾಪಾಲಕರು ರೆವರೆಂಡ್ ಡೇವಿಡ್ ಮೈಕಲ್ ಅಯ್ಯನವರು ಬಂದಿದ್ದಾರೆ. ಅವರು ಸಭಾಪಾಲಕರು CSI ಕ್ರೈಸ್ಟ್ ಚರ್ಚ್ ಕೋಡಿಕಲ್ ಅಯ್ಯನವರಿಗೆ ನಾನು ಕುಟುಂಬದ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಹಾಗೂ ಇನ್ನು ನಮ್ಮ ಪಾಸ್ಟರ್ಸ್ ಬಂದಿದ್ದಾರೆ, ಎಲ್ಡರ್ಸ್ ಇದ್ದಾರೆ, ಅವ್ರಿಗೂ ಕೂಡ ಕುಟುಂಬದ ಪರವಾಗಿ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಬಂದಿರುವಂಥ ತಾವೆಲ್ಲರಿಗೂ ಕೂಡ ನಾನು ಆಲ್ವಿನ್ ಹಾಗೂ ಬಿನ್ಸಿ ಹಾಗೂ ಕುಟುಂಬದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಚ್ಚಿನ ಮಾತ ಬಿನ್ನರೆಗೆ ಬಂಧುಲೆಗೆ ಸರ್ವರೆಗೆ ನನ್ನ ಕುಟುಂಬದ ಪರವಾದ ಮೋಖೇಡ್ ಎದುಕೋನ್ವೆ. ಐ ಎಕ್ಸ್ಟೆಂಡ್ ಎ ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು ಆನ್ ಬಿಹಾಫ್ ಆಫ್ ದ ವಂಡರ್ಫುಲ್ ಫ್ಯಾಮಿಲಿ. ஆல்வின், பின்சி சார்பாக உங்கள் எல்லாரையும் அன்போடு வரவேற்கிறோம். கரெக்ட் தானே? ரொம்ப ಸೂಪರಾಗಿ ತಮಿಳ್ ಪೇಸರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಒಂದು ಸಂದರ್ಭದಲ್ಲಿ, ಈ ಕಾರ್ಯಕ್ರಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಯಾಕಂದರೆ ಕೀರ್ತನೆಗಾರನು ಹೇಳುವಂತೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದೊಂದಾಗಿ. ಹಾಗಾಗಿ ಈಗ ನಮ್ಮ ಮಧ್ಯದಲ್ಲಿರುವಂಥ ರೆವರೆಂಡ್ ಡೇವಿಡ್ ಮೈಕಲ್ ಅಯ್ಯನವರು ಮುಂದೆ ಬಂದು ನಮ್ಮನ್ನು ಪ್ರಾರ್ಥನೆ, ಸಂಗೀತ ಹಾಗೂ பைபிள் ரீடிங்ನಲ್ಲಿ ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ஜெபம் செய்வோம். கர்த்தர் பெரிய காரியங்களை செய்தார், இது நிமித்தம் மகிழ்ந்திருக்கின்றோம். எல்லா நன்மைக்கும் ஊற்றுக்கு இடமாயிருக்கிற அன்பின் ஆண்டவரே, நாங்கள் உமக்கு நன்றி செலுத்துகிறோம். தேவன் அருளிய சொல்லி முடியாத ஈவுக்காக ஆண்டவருக்கு ஸ்தோத்திரம் செலுத்துகிறோம். இந்த சிறப்பான நல்ல நாளின் மாலை வேளையிலே நான் ஆல்வின் பின்சி அவர்களுக்காக ஆண்டவருக்கு நன்றி செலுத்துகிறோம். இருக்கிற பிள்ளைகளுக்காக, விசேஷமாக ஏடன் ஜஸ்டிஸுக்காக ஆண்டவருக்கு ஸ்தோத்திரம் செலுத்துகிறோம். முதலாவது பிறந்த நாளை அனுசரிக்க தேவன் கிருபை பாராட்டினே ஸ்தோத்திரம் செலுத்துகிறோம். இந்த 1 வருட காலமாக அற்புதமாய் பிள்ளையை காத்து வழி நடத்தி ஆண்டவரே, இந்த ஆண்டிலே விசேஷமாக முதலாவது பிறந்த நாளை அனுசரிப்பதற்கு கர்த்தர் பாராட்டியிருக்கிற மகா உன்னதமான கிருபைகளுக்காக, இரக்கத்துக்காக ஆண்டவருக்கு நன்றி செலுத்துகிறோம். திருச்சுவின் பிள்ளைகளாக, குடும்பங்களாக, உறவினர்களாக கூடி
ஆண்டவரே, அன்பு பிள்ளை வாழ்த்தும்படியாக நாங்கள் வந்திருக்கிறோம். கர்த்தாவே, வாழ்த்தி ஆசீர்வதிக்கும் போது தெய்வீக பிரசன்னம் இந்த அருமையான ஃபங்க்ஷன் முழுவதிலும் கடந்து வரும்படியாக ஜெபிக்கிறோம். நீர் வாரும் அருமையான மகனை முதலாவது நீர் வந்து ஆசீர்வதியும். எங்களை வாழ்த்தல் வந்திருக்கிற ஒவ்வொருடைய வாழ்த்துக்கள் அந்த பிள்ளைக்கு வந்து கர்த்தர் கிருபை செய்கிறாங்க ஜெபிக்கிறோம். கர்த்தருடைய பிரசன்னம் எங்களோடு கூட வழி நடத்தட்டும். தொடர்ந்து உடைய நாம மகிமைப்படட்டும். ஆசீர்வதியும். இயேசு இரட்சகரின் மூலமே ஜெபிக்கிறோம் ஜீவனுள்ள அன்பின் நல்ல பிதாவே, ஆமென். பாடல் பாடுவோம். ஸ்தோத்திரம் இயேசுநாதா உமக்கென்றும், ஸ்தோத்திரம் இயேசுநாதா. இயேசுநாதா உமக்கென்றும் ஸ்தோத்திரம் இயேசுநாதா, ஸ்தோத்திரம் இயேசுநாதா உமக்கென்றும் ஸ்தோத்திரம் இயேசுநாதா. ஸ்தோத்திரம் செய்கிறோம் நின்னடியாத்தீர் நாமத்தினாதரவில், தோத்திரம் செய்கிறோம் நின்னடியாத்தீர் நாமத்தினாதரவில். வானதூதர் சேனைகள் மனோகர கீதங்களால் எப்போதும், வானதூதர் சேனைகள் மனோகர கீதங்களால் எப்போதும் ஓய்வின்றி பாடி துதிக்க பெறும் மன்னவனே உமக்கு, ஓய்வின்றி பாடி துதிக்க பெறும் மன்னவனே உமக்கு. இத்தனை மகத்துவமுள்ள பதவியும் வேலைகள் எங்களுக்கு, இத்தனை மகத்துவமுள்ள பதவியும் வேலைகள் எங்களுக்கு. எத்தனை மாதயவோ நின் கிருபை, எத்தனை ஆச்சரியம், எத்தனை மாதயவோ நின் கிருபை, எத்தனை ஆச்சரியம். நின் உதிரமதினா திறந்த நின் ஜீவ புது வழியா, நின் உதிரமதினா திறந்த நின் ஜீவ புது வழியா. நின்னடியார்க்கு பிதாவின் சன்னதி சேரவுமே சந்ததா, நின்னடியார்க்கு பிதாவின் சந்நிதி சேரவுமே சந்ததாம். இன்றை தினமதிலும் ஒருமித்து கூடவும் நாமத்தினால், இன்றை தினமதிலும் ஒருமித்து கூடவும் நாமத்தினால். தந்தனின் கிருபைக்காய் உமக்கென்றும் ஸ்தோத்திரம் ஸ்தோத்திரமே, தந்தனின் கிருபைக்காய் உமக்கென்றும் ஸ்தோத்திரம் ஸ்தோத்திரமே. நீரல்லா எங்களுக்கு பரலோகில் யாருண்டு ஜீவநாதா, நீரல்லா எங்களுக்கு பரலோகில் யாருண்டு ஜீவநாதா. நீரையன்றீகத்தில் வேறொரு திட்டமில்லை பரனே, நீரையன்றீகத்தில் வேறொரு திட்டமில்லை பரனே. தோத்திரம் இயேசுநாதா உமக்கென்றும் ஸ்தோத்திரம் இயேசுநாதா, ஸ்தோத்திரம் இயேசுநாதா உமக்கென்றும் ஸ்தோத்திரம் இயேசுநாதா. ஸ்தோத்திரம் செய்கிறோம் நின்னடியாத்திரு நாமத்தினாதரவில், ஸ்தோத்திரம் செய்கிறோம் யாத்திரு நாமத்தினாரவில். எய்ட் அண்ட் ஜஸ்டிஸ் பிறந்த நாள் அருமையான நாளிலும் கூட சத்திய வேதத்திலிருந்து ஒரு சில வசனங்கள் வாசிக்க கேட்போம்.
இஸ்ரவேலின் துதிக்குள் வாசமாயிருக்கிற தேவரீரே, பரிசுத்தர், நீரே என்னை கற்பத்திலிருந்து எடுத்தவர். கற்பத்திலிருந்து வெளிப்பட்ட போது உமது சார்பில் விழுந்தேன். தாயின் வயிற்றிலிருந்து முதல் நீர் என் தேவனாய் இருக்கிறீர். இதோ பிள்ளைகள் கத்தரால் வரும் சுதந்திரம், கற்பத்தின் கனி அவரால் கிடைக்கும் பலன். உங்கள் கைகளை பரிசுத்த ஸ்தலத்துக்கு நேராக எடுத்து ஸ்தோத்தரியுங்கள். வானத்தையும் பூமியை உண்டாக்கின கர்த்தர் சியோனிலிருந்து உன்னை ஆசீர்வதிப்பாராக என்பது வேத பாடம் வாசித்தாயிற்று. ரெவரண்ட் ಡೇವಿಡ್ ಮೈಕಲ್ ಅವರಿಗೆ ಜಬ್ಬ ಸೈದರಿ ನನ್ರಿ ಸೊಲ್ಲಿಗೆರೇನ್. ಈಗ ನಮ್ಮ ಮಧ್ಯದಲ್ಲಿರುವಂಥ ರೆವರೆಂಡ್ ಸಾಗರ್ ಸುಂದರರಾಜ್ ಅಯ್ಯನವರು ಮುಂದೆ ಬಂದು ದೇವರ ವಾಕ್ಯದ ಸಂದೇಶ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ಸಮುದಾಯದವರೇ, ತಮ್ಮೆಲ್ಲರನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ವಂದಿಸುತ್ತೇನೆ. ಈ ಸುಂದರ ಸಂಜೆಯ ಸಂದರ್ಭದಲ್ಲಿ ದೇವರು ನಮ್ಮನ್ನು ಸುರಕ್ಷಿತವಾಗಿ ತನ್ನ ಕೃಪೆ ಮೂಲಕ ತಂದದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಸಂದರ್ಭ. ಮುಖ್ಯವಾಗಿ ಆಲ್ವಿನ್ ಮತ್ತು ಬೀನ್ಸಿ ಅವರ ಕುಟುಂಬದಲ್ಲಿ ತನ್ನ ಕೃಪೆಯ ಮೂಲಕ ದೇವರು ಒದಗಿಸಿದಂಥ ಸುಂದರ ಮಗುವಾದಂಥ ಏಡನ್ ಜಸ್ಟಿಸ್ಗೋಸ್ಕರ ಮತ್ತು ಆ ಮಗುವು 1 ವರ್ಷದ ಜನನ ದಿನವನ್ನು ಕಾಣುವಂತೆ ದೇವರು ಕೃಪೆ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಸಂದರ್ಭ. ದಿಸ್ ಈಸ್ ದ ಟೈಮ್ ವಿ ಆರ್ ಗ್ಯಾದರ್ಡ್ ಹಿಯರ್ ಟು ಪ್ರೇಸ್ ಗಾಡ್, ಟು ರಿಮೆಂಬರಿಂಗ್ ಗಾಡ್ಸ್ ಫೇತ್ಫುಲ್ನೆಸ್ ಇನ್ ದ ಲೈಫ್ ಆಫ್ ಏಡನ್ ಜಸ್ಟಿಸ್. ದೇವರು ನಮ್ಮ ಜೀವನಕ್ಕೆ ಬೇಕಂತ ಆಶೀರ್ವಾದವನ್ನು ದಯಪಾಲಿಸುತ್ತಾನೆ. ನಮ್ಮ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ, ಜೀವನದ ಪ್ರತಿಯೊಂದು ಕ್ಷಣಗಳಲ್ಲಿಯೂ ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ವಚನ 17 ಹೀಗೆ ಹೇಳುತ್ತದೆ: ಎಲ್ಲ ಒಳ್ಳೆದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣಾದವನಿಂದ ಇಳಿದು ಬರುತ್ತವೆ. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಣಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣದಿಂದ ಇಳಿದು ಬರುತ್ತವೆ. ನಮ್ಮ ಜೀವನದಲ್ಲಿ ಗಿಫ್ಟ್ ಯಾರಿಗೆ ಬೇಡ? ಎಲ್ಲರಿಗೂ ಕೂಡ ಗಿಫ್ಟ್ ಬೇಕು. ವಿ ಲೈಕ್ ಗಿಫ್ಟ್ಸ್. ನಮಗೆ ಗಿಫ್ಟ್ ಬೇಕೆಂಬುದಾಗಿ ನಾವು ಅಪೇಕ್ಷಿಸುತ್ತೇವೆ. ಆದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಇಂಡಿವಿಜುವಲ್ ಲೈಫಲ್ಲಿ ಎಷ್ಟು ಜನ ನೀವು ಕೌಂಟ್ ಮಾಡಿದ್ರಿ? ನಿಮ್ಮ ಜ್ಞಾನ ಬಂದ ಸಂದರ್ಭದಿಂದ ಇಲ್ಲಿವರೆಗೆ ಎಷ್ಟು ಗಿಫ್ಟ್ ನೀವು ಪಡೆದಿರ್ಬೋದು? ಯಾರಿಗಾದರೂ ನೆನಪಿದೆಯಾ? ಇಲ್ಲ, ನೆನಪಿಲ್ಲ. ವಿ ರಿಸೀವ್ ಗಿಫ್ಟ್ಸ್. ನಮಗೆ ಗಿಫ್ಟ್ಸ್ ಬರ್ತದೆ. ಆ ಗಿಫ್ಟ್ಸ್ಗಳನ್ನು ನಾವು ಯೂಸ್ ಮಾಡ್ತೇವೆ ಅಥವಾ ಕೆಲವೊಮ್ಮೆ ಹಾಗೆ ಇಡ್ತೇವೆ ಬಳಸದೆ, ಹಾಗೆ ಮರೆತು ಹೋಗಿಬಿಡ್ತದೆ. ಯಾಕಂದರೆ ಆ ಗಿಫ್ಟ್ಸ್ ಹಾಗೆ ಸಂಕೇತ ಅಥವಾ ಶುಭ ಸಂದರ್ಭದಲ್ಲಿ ಗಿಫ್ಟ್ಗಳು ಬರ್ತವೆ. ಆದರೆ ಜೀವನದಲ್ಲಿ ಇರುವಂಥ ಸುಂದರವಾಗಿ ಮತ್ತು ನಿಜವಾಗಿ ಮತ್ತು ಶಾಶ್ವತವಾಗಿ ಕೊಡುವಂಥ ದೇವರ ಗಿಫ್ಟ್, ಅದು ದೇವರು ನಮಗೆ ಮಕ್ಕಳ ರೂಪದಲ್ಲಿ ನೀಡುವಂಥ ಗಿಫ್ಟ್. ಮಕ್ಕಳು ದೇವರು ನಮಗೆ ನೀಡಿದಂಥ ವರ. ಯಾಕಂದರೆ ಮಕ್ಕಳು ಕೆಲವೊಮ್ಮೆ ನಾವು ಆಸ್ತಿ ಎಂಬುದಾಗಿ ಹೇಳುತ್ತೇವೆ. ಕೀರ್ತನೆಯಲ್ಲಿ ಕೂಡ ಇರುವಂಥ ಮಾತೇನೆಂದರೆ, ಪುತ್ರ ಸಂತಾನವು ದೇವರಿಂದ ಬಂದಂಥ ಸ್ವಾಸ್ಥ್ಯವು. ದ ಚಿಲ್ಡ್ರನ್ ಆರ್ ಸನ್ಸ್ ಆರ್ ದ ಹೆರಿಟೇಜ್ ಆಫ್ ಗಾಡ್. ದೇ ಆರ್ ನಾಟ್ ಓನ್ಲಿ ಪೊಸಿಷನ್, ಬದಲಾಗಿ ಎವ್ರಿ ಚೈಲ್ಡ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ಪ್ರತಿಯೊಂದು ಮಗು ಕೂಡ ದೇವರಿಂದ ಕೊಡಲ್ಪಟ್ಟಂಥ ವರ ಮತ್ತು ಆಶೀರ್ವಾದ, ಕೊಡುಗೆ. ಆದರೆ ನಮ್ಮ ಜೀವನದಲ್ಲಿ ಈ ಕೊಡುಗೆಗಳನ್ನು ನಾವು ಹೇಗೆ ಉಪಯೋಗಿಸುತ್ತೇವೆ, ಹೇಗೆ ನಾವು ಬಳಸುತ್ತೇವೆ ಎಂಬುದಾಗಿ ಪ್ರಶ್ನಿಸಿ ನೋಡುವಂಥದ್ದು ಅತ್ಯಗತ್ಯ. ನಾವು ಗಿಫ್ಟ್ಗಳನ್ನು ಜೋಪಾನ ಮಾಡುತ್ತೇವೆ ಒಂದು ಕ್ಷಣದವರೆಗೆ. ಆದರೆ ಮಕ್ಕಳನ್ನು ಜೋಪಾನ ಮಾಡುವುದಕ್ಕಾಗಿ ದೇವರು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಪೇರೆಂಟ್ಸ್ಗೆ ವಿಶೇಷವಾದ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಬಿನ್ಸಿ ಮತ್ತು ಆಲ್ವಿನ್ ತಮ್ಮ ಜೀವನದಲ್ಲಿ ಒಂದು ಮಗು ಇತ್ತು, ಆಶ್ಲಿನ್ ಅಗಸ್ಟಾ. ಆದರೆ ಒಂದು ಮಗು ಸಾಕೆಂಬುದಾಗಿ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ.
ಆದಿಕಾಂಡದಲ್ಲಿದೆ, ಒಬ್ಬರಿರುವುದು ಒಳ್ಳೆಯದಲ್ಲ ಇಬ್ಬರಾಗಬೇಕೆಂಬುದಾಗಿ, ಇಬ್ಬರಾದರು ದೇವರ ಚಿತ್ತದಿಂದ. ಆದರೆ ಇಬ್ಬರಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಆ್ಯಶ್ಲಿ ಬಂದರು. ಆ್ಯಶ್ಲಿ ಬಂದರೆ ಸಾಕಾಗುವುದಿಲ್ಲ, ನಾವು ಕೂಡ ಅಕ್ಕ ಮತ್ತು ತಮ್ಮ ಇದ್ದಂತೆ ಇಬ್ಬರಾಗಬೇಕೆಂಬುದಾಗಿ ಅವರು ಕೂಡ ನೆನೆಸಿದ್ದೇನೆಂದರೆ ಇನ್ನೊಂದು ಮಗುವನ್ನು ಮಾಡಿದರು. ಅದರಿಂದ ಸುಂದರವಾಗಿ ಮಗು ಬಂದಿದೆ. ಆದರೆ ದೇವರಿಂದ ಈ ಮಗು ಕೊಡಲ್ಪಟ್ಟ ನಂತರ, ಏಡನ್ ಎಂಬುದಾಗಿ ಮಗು ಕೊಡಲ್ಪಟ್ಟ ನಂತರ ಅದನ್ನು ಕಾಯುವಂಥ ಜವಾಬ್ದಾರಿ ತಂದೆ ತಾಯಿಗಿದೆ. ಕೇವಲ ಇದು ಮಗು ಮಾತ್ರವಲ್ಲ, ಬದಲಾಗಿ ತಂದೆ ತಾಯಿಗಳಂತ ನಮಗೂ ಕೂಡ ಪ್ರತಿಯೊಂದು ಮಗುವನ್ನು ಕಾಯುವಂಥ ಜವಾಬ್ದಾರಿ ಇದೆ. ಆದರೆ ಇಂದು ಸಮಾಜದಲ್ಲಿ ವೈಪರೀತ್ಯ ಅಥವಾ ವಿಪರ್ಯಾಸ, ಟ್ರ್ಯಾಜಡಿ ಎಂಬುದಾಗಿ ಹೇಳಿದಾದರೆ, ಮಕ್ಕಳನ್ನು ಮಾಡುವಂಥ ಪ್ರಸಂಗ ಇದೆ, ಆದರೆ ಜೋಪಾನ ಮಾಡುವಂಥ ಜವಾಬ್ದಾರಿ ಪೇರೆಂಟ್ಸ್ಗೆ ಇಲ್ಲ. ಅನೇಕ ಮಕ್ಕಳನ್ನು ನಾವು ನ್ಯೂಸ್ಗಳಲ್ಲಿ ನೋಡ್ತೇವೆ, ಕೆಲವೊಮ್ಮೆ ವಾರ್ತೆಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಕೇಳ್ತೇವೆ. ಮಕ್ಕಳನ್ನು ಹುಟ್ಟಿಸುತ್ತಾರೆ, ಆದರೆ ಪೋಷಿಸುವಂಥ ಹೊಣೆಗಾರಿಕೆ ಜವಾಬ್ದಾರಿಯನ್ನು ತಂದೆ ತಾಯಿಗಳು ಒಪ್ಕೊಳ್ಳೋದಿಲ್ಲ. ಆದರೆ ದೇವರ ವಾಕ್ಯ ಹೇಳುವಂಥ ಮಾತು, ಪ್ರತಿಯೊಂದು ಮಗು ಕೂಡ ದೇವರಿಂದ ಕೊಡಲ್ಪಟ್ಟಂಥ ಗಿಫ್ಟ್, ಅದನ್ನು ಕಾಪಾಡಲೇಬೇಕು. ಇನ್ನು ಚಿಲ್ಡ್ರನ್ ಆರ್ ಆನ್ಸರ್ಸ್ ಟು ಅವರ್ ಪ್ರೇಯರ್ಸ್. ಮಕ್ಕಳು ನಮ್ಮ ಪ್ರಾರ್ಥನೆಗೆ ಉತ್ತರವಾಗಿ ಕೊಡಲ್ಪಟ್ಟಂಥ ದೇವರ ವರ. ಕ್ರೈಸ್ತರಾದ ನಮಗೆಲ್ಲರೂ ಕೂಡ ಗೊತ್ತಿದೆ, ಹನ್ನಳು ಪ್ರಾರ್ಥನೆ ಮಾಡಿದಳು. ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ ದೇವರ ಬಳಿ ಪ್ರಾರ್ಥಿಸಿ ವರದಾನವಾಗಿ ಸಮುವೇಲನನ್ನು ಪಡೆದಳು. ಸಮುವೇಲನನ್ನು ಪಡೆದು ಆಕೆ ಮಾಡಿದ್ದು, ಸರಿಯಾದ ಸಂದರ್ಭದಲ್ಲಿ ಯಾವಾಗ ಆ ಮಗು ಬೆಳೆಯಿತೋ ಆ ಮಗುವನ್ನು ತೆಗೆದುಕೊಂಡು ಹೋಗಿ ದೇವರ ಆಲಯದಲ್ಲಿ ಕೆಲಸ ಮಾಡುವುದಕ್ಕಾಗಿ ಸಂಪೂರ್ಣವಾಗಿ ತಾನು ಕೊಟ್ಟಂಥ ಮಾತಿನಂತೆ ಸಮರ್ಪಿಸಿದಳು. ಆದ್ದರಿಂದ ಒಂದು ವೇಳೆ ನಾವು ನಮಗೆ ಮಕ್ಕಳು ಬೇಕೆಂಬುದಾಗಿ ದೇವರಿಂದ ಪ್ರಾರ್ಥಿಸಿ ಅದನ್ನು ಪಡ್ಕೊಂಡ ನಂತರ ಅದನ್ನು ದೇವರ ಮಗು ಎಂಬುದಾಗಿ ಪರಿಗಣಿಸಬೇಕು. ಕನ್ನಡದಲ್ಲಿ ಗೊತ್ತಿದೆ ನಮಗೇನೆಂದರೆ, ಮಕ್ಕಳು ದೇವರ ಸಮಾನ ಎಂಬುದಾಗಿ ಹೇಳ್ತೇವೆ. ಹೌದಾ? ಹೇಳ್ತೇವೆ ನಾವು. ಚಿಲ್ಡ್ರನ್ ಆರ್ ಈಕ್ವಲ್ ಟು ಗಾಡ್. ದೇವರ ಸಮಾನ ಎಂಬುದಾಗಿ ನಾವು ಒಪ್ಪಿಕೊಳ್ಳುತ್ತೇವೆ. ಆದರೆ ದೇವರ ಸಮಾನವಾಗಿರುವಂಥ ಈ ಮಕ್ಕಳನ್ನು ನಾವು ಯಾವ ದೃಷ್ಟಿಕೋನದಲ್ಲಿ ಪರಿಗಣಿಸುತ್ತೇವೆ? ದೇವರು ನಮಗೆ ಕೇಳುವಾಗ ಕೊಟ್ಟಿದ್ದಾನೆ, ಆದರೆ ಕೆಲವೊಮ್ಮೆ ನಮ್ಮ ಒತ್ತಡಗಳಲ್ಲಿ, ನಮ್ಮ ಜಂಜಾಟಗಳಲ್ಲಿ, ನಮ್ಮ ಆರ್ಥಿಕ ಬೇರೆ ಬೇರೆ ಎಲ್ಲ ರೀತಿಯ ಸಂಕಷ್ಟಗಳಲ್ಲಿ ನಮ್ಮ ಭಾರಗಳನ್ನು ಮಕ್ಕಳ ಮೇಲೆ ಹಾಕುತ್ತೇವೆ. ಇತ್ತೀಚೆಗೆ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಆಯಿತು ನಿನ್ನೆ ದಿನದಲ್ಲಿ. ಮಕ್ಕಳನ್ನು ಶಾಲೆಯಲ್ಲಿ ಹೊಡಿಲಿಕ್ಕಿಲ್ಲ ಎಂಬುದಾಗಿ ಮಂಗಳೂರಿನ ಒಂದು ಶಾಲೆಯಲ್ಲಿನ ಟೀಚರ್ ಬಗ್ಗೆ ಸ್ಪಷ್ಟವಾಗಿ ಹೈಕೋರ್ಟ್ನ ನ್ಯಾಯಾಧೀಶರು ಪುನಃ ತಿಳಿಸಿದ್ದಾರೆ. ಮಕ್ಕಳನ್ನು ಹೊಡೆಯಲು ಸಾಧ್ಯವಿಲ್ಲ, ನಿಮಗೆ ಪಾಠ ಮಾಡಲು ರೈಟ್ ಇದೆ ಹೊರತು ಹೊಡೆಯಲು ರೈಟ್ ಇಲ್ಲ. ಯಾಕಂದರೆ ಮಕ್ಕಳು ದೇವರ ಸಮಾನ ಎಂಬುದಾಗಿ ಅವರಿಗೆ ಮುಕ್ತ ವಾತಾವರಣವನ್ನು ಕೊಡುವ ಮೂಲಕ ಅವರಿಗೆ ಬೆಳೆಯುವುದಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು. ದೇವರು ನಮ್ಮ ಕಷ್ಟದ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಕೇಳಿ ನಮಗೆ ಮಕ್ಕಳನ್ನು ಕೊಟ್ಟಾಗ ನಾವು ಅವುಗಳನ್ನು ಕಾಪಾಡುವ ಹಂಗಿನಲ್ಲಿದ್ದೇವೆ. ಮತ್ತು ಮೂರನೇದಾಗಿ, ಮಕ್ಕಳು ಆಧ್ಯಾತ್ಮಿಕವಾಗಿಯೂ ದೈಹಿಕವಾಗಿಯೂ ಬೆಳೆಯುವ ಹಕ್ಕನ್ನು ಹೊಂದಿದ್ದಾರೆ. ಆಧ್ಯಾತ್ಮಿಕವಾಗಿಯೂ ದೈಹಿಕವಾಗಿ ಬೆಳೆಯುವ ಹಕ್ಕನ್ನು ಹೊಂದಿದ್ದಾರೆ. ಚಿಲ್ಡ್ರನ್ಸ್ ಆರ್ ಎಂಟೈಟಲ್ಡ್ ಟು ಗ್ರೋ ಸ್ಪಿರಿಚುವಲಿ ಆ್ಯಂಡ್ ಫಿಸಿಕಲಿ. ಯಾವಾಗಲೂ ಕೂಡ ನಾವು ನೆನೆಸಬೇಕಾದೇನೆಂದರೆ, ಭಾರತ ಖಂಡಿತವಾಗಿಯೂ ಈಗ ಬಡತನದ ಸ್ಥಿತಿಯಲ್ಲಂತೂ ಇಲ್ಲ. ಯಾರಿಗಾದರೂ ಊಟಕ್ಕೆ ಕೊರತೆ ಇದೆಯಾ? ಯಾವ ಕುಟುಂಬದಲ್ಲಾದರೂ ಒಂದು ಒಪ್ಪತ್ತಿನ ಊಟಕ್ಕೆ ಯಾರಾದರೂ ಕೊರತೆ ಇದೆ ಬಂದವರಲ್ಲಿ? ಯಾರಿಗೂ ಇಲ್ಲ. ದೇವರು ನಮ್ಮನ್ನು ಎಲ್ಲವನ್ನು ಕೂಡ ಸುರಕ್ಷಿತವಾಗಿ ಆತನು ಇರಿಸಿದ್ದಾನೆ. ಆದರೆ ಇದೇ ಸಂದರ್ಭದಲ್ಲಿ ಆಫ್ರಿಕನ್ ಕಂಟ್ರಿಗಳನ್ನು ನಾವು ನೆನೆಸುವುದು ಅತ್ಯಗತ್ಯ. ಅನೇಕ ಮಕ್ಕಳಿಗೆ ಸರಿಯಾದ ಪೌಷ್ಟಿಕಾಂಶ ಇಲ್ಲ, ಸರಿಯಾದ ಊಟಗಳಿಲ್ಲ. ಆದರೆ ಅಂತಹ ಸಂದರ್ಭದಲ್ಲಿ ನಾವು ದೇವರು ನಮಗೆ ಕೊಟ್ಟಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡವರಾಗಿ ಮಕ್ಕಳಿಗೆ ಬೇಕಂತ ದೈಹಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀಡುವುದಕ್ಕೆ ನಾವು ಪ್ರಯತ್ನಿಸುವುದು ಅತ್ಯಗತ್ಯ. ಲೂಕನು ಬರೆದ ಸುವಾರ್ತೆಯಲ್ಲಿ ಯೇಸುವಿನ ಕುರಿತಾಗಿ ಬಾಲಕನಿರುವಾಗ ಆತನ ಬೆಳವಣಿಗೆಯನ್ನು ಕುರಿತಾಗಿ ಒಂದು ಮಾತಿದೆ.
ಏಸು ದೇಹ ಬಲದಲ್ಲಿಯೂ ಜ್ಞಾನದಲ್ಲಿಯೂ ವೃದ್ಧಿಯಾದನು. He grew in physically and in wisdom. ಜ್ಞಾನ ಬಲದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾದನು. ಅದಲ್ಲದೆ ಆತನ ಮೇಲೆ ಮನುಷ್ಯರ ಮತ್ತು ದೇವರ ದಯೆಯೂ ಕೂಡ ಇತ್ತು. ಮಗುವಿಗೆ ಖಂಡಿತವಾಗಿ ಬೇಕಾದದ್ದು ಒಂದು ಕಡೆಗೆ ಜ್ಞಾನ ಮತ್ತು ದೇಹದ ಬಲ, ಅದೇ ವೇಳೆ ಸಂಪೂರ್ಣವಾಗಿ ಅದು ಸಮಾಜದಲ್ಲಿ ಸಮುದಾಯದಲ್ಲಿ ಬೇಕಿದ್ರೆ ಅದಕ್ಕೆ ಅಗತ್ಯವಾದದ್ದು ಒಂದು ಕಡೆಗೆ ದೇವರ ಆಶೀರ್ವಾದ ಖಂಡಿತವಾಗಿದೆ. ಆದರೆ ನಮ್ಮ ಮಧ್ಯೆ ಇರುವಂಥ ಸಮಾಜ ಆ ಮಗು ಬೆಳೆಯುವುದಕ್ಕೆ ಸರಿಯಾದಂಥ ಅವಕಾಶ ಮಾಡಿಕೊಡುವುದು ಅತ್ಯಗತ್ಯ. ಇಂದಿನ ನಮ್ಮ ಸಮಾಜದಲ್ಲಿ ಮಕ್ಕಳನ್ನು ನಾವು ದೇವರಿಗೆ ಸಮಾನ ಎಂಬುದಾಗಿ ನಾವು ಭಾವಿಸುತ್ತೇವೆ, ಆದರೆ ಅದಕ್ಕೆ ಬೆಳೆಯುವುದಕ್ಕೆ ಅನುಕೂಲ ಮಾಡಿಕೊಡುವುದಿಲ್ಲ. ಕೆಲವೊಮ್ಮೆ ನಾವು ಕಡಿಮೆ ಮಾಡಿ ನೋಡುತ್ತೇವೆ, ಕೆಲವೊಮ್ಮೆ ತಾರತಮ್ಯ ಮಾಡಿ ನೋಡುತ್ತೇವೆ, ಅಥವಾ ಕೆಲವೊಮ್ಮೆ ನಾವು ಭೇದ ಭಾವ ಮಾಡಿ ನೋಡುತ್ತೇವೆ ಮಕ್ಕಳನ್ನು. ಆದರೆ ನಿಜವಾಗಿ ಕೂಡ ದೇವರ ವಾಕ್ಯದಲ್ಲಿರುವಂತೆ ನೀವು ಮಕ್ಕಳಂತೆ ಹಾಗಾದರೂ ಹೋದರೆ ದೇವರ ರಾಜ್ಯವನ್ನು ಕಾಣಲಾರಿರಿ. ನೀವು ಶಿಶುಭಾವವನ್ನು ಧರಿಸದೆ ಹೋದರೆ ದೇವರ ರಾಜ್ಯವನ್ನು ಕಾಣಲಾರಿ. ನಾವು ಎಲ್ಲರನ್ನು ಕೂಡ ಈಕ್ವಲ್ ಆಗಿ ನೋಡುವ ಮೂಲಕ ಅವರು ಸರಿಯಾಗಿ ಸತ್ಪ್ರಜೆಗಳಾಗಿ ಬೆಳೆಯುವುದಕ್ಕೆ, ಸಭೆಯ ನಾಯಕಿಯರಾಗುವಂತೆ ಅವರಿಗೆ ಸೂಕ್ತವಾದ ಅವಕಾಶವನ್ನು ನೀಡುವುದು ಅತ್ಯಗತ್ಯ. ಒಂದು ಸುಂದರ ಉದಾಹರಣೆ ಇದೆ, ನಿಮಗೆ ಗೊತ್ತಿರ್ಬೋದು. ಒಬ್ಬ ತೋಟಗಾರ ತನ್ನ ತೋಟದಲ್ಲಿ 2 ಮಾವಿನ ಸಸ್ಯಗಳನ್ನು ತಂದು ನೆಟ್ಟನಂತೆ. ತಂದು ನೆಟ್ಟು ಅದಕ್ಕೆ ಗೊಬ್ಬರ ಹಾಕಿದ, ಬೆಳೆಸಲು ಯೋಚನೆ ಮಾಡಿದ. ಆದರೆ ಒಂದು ಕ್ಷಣ ಬಂದಾಗ ನೆನೆಸಿದ್ದೇನೆಂದರೆ, ಈ ಒಂದು ಗಿಡಕ್ಕೆ ಮಾತ್ರ ನಾನು ಹೆಚ್ಚು ಪೋಷಣೆ ನೀಡುತ್ತೇನೆ ಎಂಬುದಾಗಿ ಮತ್ತೊಂದು ಗಿಡವನ್ನು ಆತನು ನಿರ್ಲಕ್ಷಿಸಿದ. ಒಂದು ಗಿಡಕ್ಕೆ ಸರಿಯಾದ ಗೊಬ್ಬರ, ನೀರು, ಸರಿಯಾದ ಬೆಳಕು ಎಲ್ಲವನ್ನೂ ಕೂಡ ಬರುವಂತೆ ಮಾಡಿದ. ಕೆಲವೇ ವರ್ಷಗಳಲ್ಲಿ ಯಾವುದಕ್ಕೆ ಆರೈಕೆ ನೀಡಿದ್ದನೋ ಆ ಗಿಡ ಬೆಳೆದು ಮರವಾಗಿ ಫಲವನ್ನು ನೀಡಿತು. ನಂತರದಲ್ಲಿ ಆಕಾಶದ ಪಕ್ಷಿಗಳು, ಬೇರೆ ಬೇರೆ ಜೀವಿಗಳು ಬಂದು ಅದರಲ್ಲಿ ಆಶ್ರಯ ಪಡೆದವು. ಆದರೆ ಬೆಳೆಯಲು ಅವಕಾಶವಿಲ್ಲದೆ ತಾತ್ಸಾರ ಮಾಡಿಬಿಟ್ಟಂಥ ಗಿಡವಾಗಿಯೇ ಉಳಿತು, ಯಾವುದೇ ಬೆಳವಣಿಗೆ ಇಲ್ಲ. ಕನ್ನಡದಲ್ಲಿ ಗಾದೆ ಇದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ. ನಾವು ಆ ಮೊಳಕೆಯಲ್ಲಿರುವಂಥ ಗಿಡಕ್ಕೆ ಸರಿಯಾದ ಪೋಷಣೆಯನ್ನು ಮಾಡಿ ಬೆಳೆಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಮಕ್ಕಳು ಕೂಡ ಬೇಕಾದದ್ದು ಸೂಕ್ತ ಆಹಾರ, ಸೂಕ್ತ ಸನ್ನಿವೇಶ, ಸರಿಯಾದ ಶಿಕ್ಷಣ, ಪೋಷಣೆ ಮತ್ತು ಸಮಾಜದ ಸಹಕಾರ. ನಾವು ಸರಿಯಾದ ಪೋಷಣೆ, ಬೆಳಕು, ಆಹಾರ, ಅವಕಾಶ ನೀಡದೆ ಹೋದರೆ ಯಾವ ರೀತಿಯಲ್ಲಿ ನಿರ್ಲಕ್ಷಿಸಲ್ಪಟ್ಟಂಥ ಗಿಡವಾಯಿತೋ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳು ಕೂಡ ಒಳಗಾಗುವ ಸಾಧ್ಯತೆ ಇದೆ. ಅದನ್ನು ಜವಾಬ್ದಾರಿ ಇದೆ ಯಾರ ಮೇಲೆ? ಸಮಾಜಕ್ಕೆ. ಸಮಾಜ ಜವಾಬ್ದಾರಿಯನ್ನು ಹೊರಬೇಕು. ಆದರೆ ಸಮಾಜ ಜವಾಬ್ದಾರಿ ಹೊಂದಿದೆಯೋ? ಅದಕ್ಕಿಂತಲೂ ಹೆಚ್ಚಾಗಿ ಸಭೆಗೆ, ಕ್ರೈಸ್ತ ಸಭೆಗೆ ಜವಾಬ್ದಾರಿ ಇದೆ. ಈ ಮಗು ಸರಿಯಾಗಿ ಬೆಳೆದು ತನ್ನ ಕಾಲಿನ ಮೇಲೆ ನಿಂತು ಕ್ರಿಸ್ತನಿಗೆ ಸಾಕ್ಷಿ ಕೊಡುವಂಥ ಮಗುವಾಗಲು ಅವಕಾಶ ಮಾಡಿಕೊಡಬೇಕು. ಕ್ರಿಸ್ತನಲ್ಲಿ ಪ್ರಿಯರೇ, ದೇವರು ಸುಂದರವಾಗಿ ಈ ಮಗುವನ್ನು 1 ವರ್ಷ ಕಾಪಾಡಿದ್ದಾನೆ. ಪ್ರತಿ ತಿಂಗಳು, ಪ್ರತಿ ಗಳಿಗೆಯಲ್ಲಿ, ಪ್ರತಿಯೊಂದು ಆಹಾರ, ಬೆಳವಣಿಗೆ ಮತ್ತು ಅನಾರೋಗ್ಯದ ಪರಿಸ್ಥಿತಿಗಳಲ್ಲಿ ಮಗುವನ್ನು ಕೈ ಹಿಡಿದು ನಡೆಸಿದ್ದಾನೆ. ಖಂಡಿತವಾಗಿ ಬಿನ್ಸ್ಗೆ ಎಲ್ಲ ಕೂಡ ಸುಖಕರ ದಿನಗಳು ಇರಲಿಕ್ಕಿಲ್ಲ, 365 ದಿನಗಳು ಖಂಡಿತವಾಗಿ. ಯಾಕಂದರೆ ಒಂದು ಮಗು ಆ್ಯಶ್ಲಿಗಾಗಲೇ ಇದೆ, ಮತ್ತೊಂದು ಇದೊಂದು ಮಗು ಎಡಿಷ್ನಲ್. ಆದರೆ ಆ ಕಷ್ಟ ನೋವುಗಳ ನಡುವೆ ದೇವರನ್ನು ಸ್ತುತಿಸುವ ಸಂದರ್ಭ. ಯಾಕಂದರೆ ದೇವರು ಕಷ್ಟ, ಕಣ್ಣೀರು, ಅನಾರೋಗ್ಯ ಮತ್ತು ಸಂಕಟಗಳ ಪರಿಸ್ಥಿತಿಯಲ್ಲಿ ಈ ಮಗುವನ್ನು ಕೈ ಎತ್ತು ನಡೆದು ಕೈ ಹಿಡಿದು ಕಾಪಾಡಿ ಈ 1 ವರ್ಷದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಆಗುವಂತೆ ಆತ ನಮ್ಮನ್ನು ಸಹಾಯ ಮಾಡಿದ್ದಾನೆ. ಆದ್ದರಿಂದ ಸಂಗೀತಗಾರರು ಕೂಡ ಹೇಳುವಂಥ ಮಾತು, ಎಲ್ಲ ಒಳ್ಳೆ ದಾನಗಳ ಮೂಲ ಕರ್ತ ದೇವರೇ. ನಮಗೆ ದೇವರು ಎಲ್ಲ ರೀತಿಯ ಒಳ್ಳೆ ದಾನಗಳನ್ನು ಕೊಡುತ್ತಾನೆ. ಆದ್ದರಿಂದ ನಾನು ನಿನಗೆ ಅನಂತ ಸ್ತೋತ್ರ ಮಾಡುತ್ತೇನೆ. ಆದ್ದರಿಂದ ರೋಹನ್ ಅವರು ಕೂಡ ಹೇಳಿದಂಥ ಮಾತು, ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ದೇವರು ನಮಗೆ ಯಾವಾಗಲೂ ಕೂಡ ಒಳ್ಳೆಯೇ ಆಗಿದ್ದರಿಂದ ಆತ ನಮಗೆ ಒಳ್ಳೆಯದನ್ನು ಮಾಡುತ್ತಾನೆ. ಆದರೆ ಕ್ರೈಸ್ತರಾದ ನಾವು ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿ. ದೇವರು ಪ್ರತಿ ಕ್ಷಣದಲ್ಲಿ ನಮಗೆ ಉಪಕಾರ ಮಾಡಿಕೊಟ್ಟಾಗ ಆ ಉಪಕಾರಕ್ಕೆ ತಕ್ಕ ರೀತಿಯಲ್ಲಿ ಸ್ತುತಿಸುವುದು, ಕೊಂಡಾಡುವುದು ನಮಗಿರುವಂಥ ಕರ್ತವ್ಯ.
1 ವರ್ಷದ ಬರ್ತ್ಡೇ ಖಂಡಿತವಾಗಿ ಏಡನ್ಗೆ ನೆನಪಿರಲಿಕ್ಕಿಲ್ಲ. ಬಲೂನ್ಸ್ ಹೋಗ್ಬೋದು, ಕೇಕ್ ಮರ್ತೋಗ್ಬೋದು, ಬಟ್ಟೆಗಳು ಮರ್ತೋಗ್ಬೋದು. ಆದರೆ ಯಾವುದು ನೆನಪುಳಿತದೆ? ನೆನಪುಳಿಯುವಂಥದ್ದು ಯಾವುದು? ತಂದೆ ತಾಯಿಗಳ ಪ್ರೀತಿ, ಹಿರಿಯರ ಆಶೀರ್ವಾದ, ನೀವು ಬಂದವರು, ವಿಶೇಷವಾಗಿ ಸಭೆಯವರು, ನೀವು ನೀಡುವಂಥ ಸಹಕಾರ. ಅಯ್ಯನವರಿದ್ದಾರೆ, ಸಭೆ ಎಲ್ಡರ್ಸ್ ಇದ್ದಾರೆ, ಅದೇ ವೇಳೆ ಸಂಡೇ ಸ್ಕೂಲ್ ಟೀಚರ್ಸ್ ಇದ್ದಾರೆ. ನೀವೆಲ್ಲರೂ ಕೂಡ ಹೇಗೆ ಈ ಮಗುವನ್ನು ಪೋಷಿಸುತ್ತೀರೋ ಅದು ಶಾಶ್ವತವಾಗಿ ನೆನಪುಳಿತದೆ. ನನಗಿನ್ನೂ ಕೂಡ ಸಂಡೇ ಸ್ಕೂಲ್ ಟೀಚರ್ನ ನೆನಪಿದೆ. ಆ ಸಂಡೇ ಸ್ಕೂಲ್ ಟೀಚರ್ ಬೈಬಲ್ನ ವಾಕ್ಯವನ್ನು ಹೇಳಿ ನಾನು ಬೈಬಲ್ನಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ನನ್ನನ್ನು ನಡೆಸಿದಂಥ ಸಂಡೇ ಸ್ಕೂಲ್ ಟೀಚರ್ಗಳ ನೆನಪಿದೆ. ಆದ್ದರಿಂದ ಅಂತಹ ನೆನಪುಳಿಯುವಂಥ ಮತ್ತು ಈ ಮಕ್ಕಳು ಶಾಶ್ವತವಾಗಿ ಕ್ರಿಸ್ತನಲ್ಲಿ ಜೀವಿಸುವಂತೆ ಸಹಾಯ ಮಾಡುವುದಕ್ಕೆ ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಆದ್ದರಿಂದ 3 ಮುಖ್ಯ ಅಂಶಗಳು. ಎವ್ರಿ ಚೈಲ್ಡ್ ಈಸ್ ಗಿಫ್ಟ್ ಆಫ್ ಗಾಡ್. ಪ್ರತಿಯೊಂದು ಮಗು ದೇವರ ಆಶೀರ್ವಾದ. ಎವ್ರಿ ಬರ್ತ್ಡೇ ಈಸ್ ಗಾಡ್ಸ್ ಬ್ಲೆಸ್ಸಿಂಗ್. ಪ್ರತಿಯೊಂದು ಜನನದಿನ ಕೂಡ ದೇವರ ಆಶೀರ್ವಾದವೇ. ಮತ್ತು ಎವ್ರಿ ಫ್ಯಾಮಿಲಿ ಕಾಲ್ ಟು ಬಿ ನರ್ಚರ್ಡ್ ಇನ್ ಫೇತ್. ಪ್ರತಿಯೊಂದು ಫ್ಯಾಮಿಲಿ, ಕುಟುಂಬ ಕೂಡ ದೇವರ ಪ್ರಸನ್ನತೆಯಲ್ಲಿ ರೂಪುಗೊಳ್ಳುವುದಕ್ಕೆ ಕರೆಯಲ್ಪಟ್ಟಿದೆ. ಆದ್ದರಿಂದ ಬಿನ್ಸಿ ಮತ್ತು ಆಲ್ವಿನ್ ದಾಂಪತ್ಯ ಜೀವನದಲ್ಲಿ ಕೊಡಮಾಡಿದಂಥ ಈ 2 ಮಕ್ಕಳು, ಅದರಲ್ಲಿಯೂ ಇಂದು 1 ವರ್ಷದ ಜನನದಿನವನ್ನು ಆಚರಿಸುವಂಥ ಏಡನ್ ಜಸ್ಟಿಸ್, ಈ ಮಗುವಿನ ಜನನ ದಿನದಲ್ಲಿ ನಿಮಗೆ ಬೇಕಂತ ಆಶೀರ್ವಾದವನ್ನು ಅನುಗ್ರಹಿಸಲಿ, ಆರೋಗ್ಯವನ್ನು ನೀಡಲಿ, ಮುಂದಿನ ಎಲ್ಲ ಬೆಳವಣಿಗೆಯಲ್ಲಿ ಕರ್ತನು ನಿಮಗೆ ಸಹಾಯಕನಾಗಿರಲಿ. ಅದೇ ರೀತಿ ಸಭೆಯಾಗಿ ನಾವು ನಮ್ಮ ಜವಾಬ್ದಾರಿ ನೆನಪಿಸಿಕೊಳ್ಳುವ ದೇವರು ಈ ಮಗುವನ್ನು ಸಕಾಲದಲ್ಲಿ ಸರಿಯಾದ ಕೃಪೆಯಲ್ಲಿ ನಡೆಸಲೆಂಬುದಾಗಿ ಪ್ರಾರ್ಥಿಸೋಣ. ಏಡನ್ ಎಂಬುದಾಗಿ ಹೇಳಿದರೆ ಒಂದು ಕಡೆ ಫೈರ್, ಜಸ್ಟಿಸ್ ಎಂಬುದಾಗಿ ಹೇಳಿದರೆ ರೈಚಸ್ನೆಸ್. ಓಕೆ, ಫೈರ್, ರೈಚಸ್ನೆಸ್. ಆದ್ದರಿಂದ ಫೈರ್ ನಮಗೆ ಸ್ಪಿರಿಟ್ ಆಫ್ ಫೈರ್, ಹೋಲಿ ಸ್ಪಿರಿಟ್ ಫೈರ್, ದೇವರ ಪವಿತ್ರಾತ್ಮನ ಜ್ವಾಲೆ ಇರಲಿ. ರೈಚಸ್ನೆಸ್ ದೇವರ ನೀತಿ, ದೇವರ ನೀತಿ ಸದಾಕಾಲ ಈ ಮಗುವನ್ನು ಆಶೀರ್ವದಿಸಿ ಕಾಪಾಡಲಿ. ಈ 1 ವರ್ಷ ಅಲ್ಲ, ಬದಲಾಗಿ ಜೀವಮಾನ ಕಾಲದಲ್ಲೆಲ್ಲ ಈ ಮಗುವನ್ನು ದೇವರು ಕೈ ಹಿಡಿದು ನಡೆಸಲಿ. ವಿಶೇಷವಾಗಿ ಮುಂದಿನ ಜೀವನದಲ್ಲಿ ದೇವರ ಆರೋಗ್ಯ ಭಾಗ್ಯಗಳು ಮಗುವನ್ನು ಕಾಪಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ಕೃಪಾಳು ಪ್ರಭುವೇ, ನಿನ್ನ ಪರಮ ಪರಿಶುದ್ಧ ನಾಮವನ್ನು ವಂದಿಸುತ್ತೇವೆ, ಕೊಂಡಾಡುತ್ತೇವೆ. ಕರ್ತನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ ಕೀರ್ತನಗಾರನು ಹೇಳುವಂತೆ, ಕರ್ತನೇ, ಈ ಕುಟುಂಬದಲ್ಲಿ ನೀನು ಕುರುಬನಾಗಿದ್ದುಕೊಂಡು ಈವರೆಗೆ ಕೈ ಹಿಡಿದು ನಡೆಸಿದ್ದಿ. ಇವರು ಪ್ರಾರ್ಥಿಸುವಾಗ ಎಲ್ಲ ರೀತಿಯ ಸಮಸ್ಯೆಗಳಿಗೆ, ಬೇಡಿಕೆಗಳಿಗೆ ನಿನ್ನ ದಿವ್ಯ ಚಿತ್ರಗುಣವಾಗಿ ಸಹಾಯ ಮಾಡಿದ್ದಿ. ನಿನ್ನ ಕೃಪೆ ಆಶೀರ್ವಾದಗಳನ್ನು ನೆನೆಸಿ ನಿನ್ನನ್ನು ಕೊಂಡಾಡುತ್ತೇವೆ, ನಿನಗೆ ಸ್ತೋತ್ರವನ್ನು ಹೇಳುತ್ತೇವೆ. ನಾವು ಕೀರ್ತನಗರೊಂದಿಗೆ ನನ್ನ ಮನವಿ ಹೋನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗೆ ಆತನ ಪವಿತ್ರ ನಾಮವನ್ನು ಕೀರ್ತಿಸನೆಂಬುದಾಗಿ ಹಾಡುವಂತೆಯೇ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಏಡನನ್ನು 1 ವರ್ಷ ಕಾಲದಲ್ಲಿ ನೀನು ಸಲಹಿದ್ದೆ, ಆಶೀರ್ವದಿಸಿದ್ದೆ. ಪ್ರಿಯ ಮಗನ ಬೆಳವಣಿಗೆಯಲ್ಲಿ ಕೃಪೆ ತೋರಿದೆ, ಅದಕ್ಕೋಸ್ಕರ ವಂದನೆಗಳು. ಇನ್ನು ಮುಂದೆಯೂ ಕೂಡ ಕೈ ಹಿಡಿದು ನಡೆಸು, ನಿನ್ನ ಆಶೀರ್ವಾದವನ್ನು ಸುರಿಸು. ಈ ಪ್ರಿಯ ಮಗುವಿಗೆ ಬೇಕಂತ ನಿನ್ನ ಕೃಪೆ, ಆಶೀರ್ವಾದ, ಆರೋಗ್ಯ, ಕ್ಷೇಮ, ಬಲಗಳು, ವಿಶೇಷವಾಗಿ ನಿನ್ನ ದಯೆ, ಮನುಷ್ಯರ ದಯೆ ಸದಾಕಾಲ ಇರಲೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೆ, ಈ ದಿನಕ್ಕಾಗಿಯೂ ಸಂತೋಷಕ್ಕಾಗಿ ವಂದಿಸುತ್ತೇವೆ. ಬಂದಿರುವಂಥ ನಮ್ಮೆಲ್ಲರನ್ನು ಕೂಡ ಹರಸು, ಆಶೀರ್ವದಿಸು. ಮಕ್ಕಳ ವಿಚಾರದಲ್ಲಿ ನಮಗಿರುವಂಥ ಜವಾಬ್ದಾರಿಗಳನ್ನು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡು. ವಿಶೇಷವಾಗಿ ಸಭೆಯಾಗಿ ನಮ್ಮ ಕರ್ತವ್ಯವನ್ನು ಅರಿತುಕೊಂಡು ನಿನ್ನ ಮಹಿಮೆಗೋಸ್ಕರ ದುಡಿಯಲು ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ನಿನ್ನ ಕೊಂಡಾಡುತ್ತೇವೆ. ಯೇಸುವಿನ ಹೆಸರಲ್ಲಿ ಬಿಡು ಹೊಂದಿದ್ದೇವೆ ತಂದೆಯೇ, ಆಮೇನ್. ನಾವೆಲ್ಲ ಮನಸ್ಸಾಗಿ ಕರ್ತನು ತಾನೇ ಕಲಿಸಿದಂಥ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲೂ ನಮ್ಮ ತಂದೆಯೇ, ನಿನ್ನ ನಾಮವು ಪ್ರಶಂಸೆಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿನ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು.
ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಕರ್ತನು ನಿಮ್ಮನ್ನು ಆಶ್ವಸಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದ ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ಕೃಪಾ ಕಟಾಕ್ಷವಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ತಂದೆ, ಮಗ, ಪರಿಶುದ್ಧಾತ್ಮ ತ್ರಯೇಕ ದೇವರ ಆಶೀರ್ವಾದ ಸದಾಕಾಲ, ವಿಶೇಷವಾಗಿ ಜನ್ಮದಿನವನ್ನು ಆಚರಿಸುವಂಥ ಪ್ರಿಯ ಮಗ ಏಡನ್ ಜಸ್ಟಿಸ್ ಮೇಲೆ, ಆಲ್ವಿನ್ ಬಿನ್ಸಿ ಅವರ ಕುಟುಂಬದ ಮೇಲೆ, ಬಂಧು ಬಾಂಧವರ ಮೇಲೆ ಇಂದಿಗೂ ಎಂದಿಗೂ ನೆಲೆಯಾಗಿರಲಿ. ಆಮೇನ್. Everybody, let's sing happy birthday to Aiden in 3, 2, 1, go. Happy birthday to you. 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 Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday. ನಿಮ್ಮ ನಂಬರ್ ಟೈಪ್ ಮಾಡಿ ಅಷ್ಟೇ. 10 ಡಿಜಿಟ್ ನಂಬರ್ ಟೈಪ್ ಮಾಡಿ. ಪ್ಲೀಸ್ ಟೇಕ್ ಔಟ್ ಯೋರ್ ಫೋನ್ಸ್ ಆ್ಯಂಡ್ ಟೈಪ್ ಯೋರ್ 10 ಡಿಜಿಟ್ ನಂಬರ್. ಹೌಸಿ ಆಡಿದ್ದೀರಾ ನೀವು? ಆಡಿದ್ದೀರಲ್ಲ, ಎವ್ರಿಬಡಿ ನೋಸ್ ಹೌಸಿ. ದಿಸ್ ಈಸ್ ಆಲ್ಸೋ ಹೌಸಿ. ದಿಸ್ ಫೋನ್ ನಂಬರ್ ಈಸ್ ಯೋರ್ ಟಿಕೆಟ್. ಓಕೆ, ಎನಿ ಕ್ವೆಶನ್ಸ್? ಫೋನ್ ನಂಬರ್ ಉಂಟಲ್ಲ, ಅದೇ ನಿಮ್ಮ ಟಿಕೆಟ್. ಓಕೆ, ಎನಿ ಕ್ವೆಶನ್ಸ್ ಬಿಫೋರ್ ವಿ ಸ್ಟಾರ್ಟ್? ಯಾರಿಗಾರ ಕ್ವೆಶನ್ಸ್ ಉಂಟಾ? ಯೋರ್ 10 ಡಿಜಿಟ್ ಫೋನ್ ನಂಬರ್ ಈಸ್ ಯೋರ್ ಹೌಸಿ ಟಿಕೆಟ್. ಓಕೆ, ಸೊ ಈಗ ನಾನು ವಿಲ್ ಆಸ್ಕ್ ಬಿನ್ಸಿ 0 to 9 one of your favorite number. 0 to 9 one number. 6. ನಂಬರ್ 6 ನಿಮ್ಮ 10 ಡಿಜಿಟ್ ನಂಬರ್ ಉಂಟಾ? ನಂಬರ್ 6. ಹೌ ಮೆನಿ? ನಂಬರ್ 6 ಸೋ ಮೆನಿ. ನೀವೆಲ್ಲರೂ ಔಟ್. ಕಿಸೆ ಒಳಗೆ ಫೋನ್ ಇಡಿ. ಥ್ಯಾಂಕ್ ಯು. ಬಟ್ 6 ಇಲ್ಲ. ಎಷ್ಟು ಜನ ಇಲ್ಲ? 10. ಯು ಕ್ಯಾನ್ ಕಂಟಿನ್ಯೂ. ಪ್ಲೀಸ್ ಕಂಟಿನ್ಯೂ. ದೋಸ್ ಹು ಡೋಂಟ್ ಹ್ಯಾವ್ 6 ಇನ್ ಯೋರ್ 10 ಡಿಜಿಟ್ ನಂಬರ್ ಕ್ಯಾನ್ ಕಂಟಿನ್ಯೂ. 10 ನಂಬರ್ ಇಡು 6 ಇಜ್ಜ ಅಂಡ ಕಂಟಿನ್ಯೂ ಮಲ್ಪಲೆ. 10 ನಂಬರ್ಸ್ ಇಡು ಇಲ್ಲ ಅಣ್ಣ ಕಂಟಿನ್ಯೂ ಮಲ್ಪೊಲಿ ಪಣ್ಣೊಲಿ. கண்ணு பண்ணுங்க. 6 இல்லைன்னா கண்டினியூ பண்ணுங்க. 6 எடுத்துன்னா லாக் பண்ணிவிட்டு உள்ளே வச்சுடுங்க. கரெக்டாக சொல்லிட்டேன். ஓகே, இப்போ நெக்ஸ்ட் நம்பர். மேடம், யூ ஆர் அவுட். நோ, யூ டெல் மீ 0 to 9 அப்பார்ட் ஃப்ரம் 6 ஒன் நம்பர். 7. நம்பர் 7 இருக்குதா? நம்பர் 7 நீங்கள் தான் அவுட். இப்போ உள்ளே வச்சுடுங்க. வச்சாச்சிச்சு. 6 இல்லை 7 இல்லைன்னா யாரான்னு இருக்கிறீங்களா?
6 ಇಲ್ಲ 7 ಇಲ್ಲ ಇವ್ರ ಫೋನ್ ನಂಬರ್ ಇಲ್ಲ ಮೇಡಮ್. 6 ಇಲ್ಲ 7 ಇಲ್ಲ ಕರೆಕ್ಟು. ತುಂಬ ಪೇರು ಇರಿಕಾರು, ತುಂಬ ಜನ ಇದ್ದಿದ್ದಾರೆ, ಮಸ್ತ್ ಜನ ಉಳ್ಳೇರು. ದೇರ್ ಆರ್ ಮೆನಿ ಪೀಪಲ್ ವಿತೌಟ್ 6 and 7. ಮೇಡಮ್ 6, 7 ಬೋತ್ ಆರ್ ಇಲ್ಲ. 6 ಇದೆ. ಓಕೆ ನೀವು ಓಕೆ. ಈಗ 6, 7 ಬಿಟ್ಟು ಒಂದು ನಂಬರ್ ಹೇಳಿ. 5. 5 ಉಂಡಾ? 5 ಉಂಡಾ? ಇರೋ ನಂಬರ್ 5 ಉಂಡಾ? 5 ಉಂಡಾ? 5 ಉಂಡಾ? ನೀವು ಕೂಡ ಔಟ್. 5 ಕೂಡ ಇಲ್ಲ, 6 ಕೂಡ ಇಲ್ಲ, 7 கூட ಇಲ್ಲ. ஹவு மெனி சார்? 2 டைமும் நீங்கள் இப்படி பண்ணீங்க. நீங்கள் 5 இல்லையா? 1 இருக்குது. 5 இல்லை, 5 இருக்குது, இருக்குல்ல, வேண்டாம். 5 இல்லை, 6 இல்லை, 7 இல்லை, 3 இல்லை. ಪ್ಲೀಸ್ ಸ್ಟ್ಯಾಂಡ್ ಅಪ್. ದಯಮಾಡಿ ಎದ್ದು. ಐ ಕಾಂಟ್. ಪ್ಲೀಸ್ ಸ್ಟ್ಯಾಂಡ್ ಅಪ್. ದೋಸ್ ಹು ಡೋಂಟ್ ಹ್ಯಾವ್ 5, 6 and 7 ಇನ್ ಯೋರ್ ಫೋನ್ ನಂಬರ್. 5 ಕೂಡ ಇಲ್ಲ, 6 ಕೂಡ ಇಲ್ಲ, 5 ಇಲ್ಲ, 6 ಇಲ್ಲ, 7 ಇಲ್ಲ. ಇಲ್ಲ ಅವರು 2 பேர் தான். 2யா நீங்கள்? 6 ಇಲ್ಲ, 5 ಇಲ್ಲ, 5 ಇಜ್ಜಿ, 6 ಇಜ್ಜಿ, 7 ಇಜ್ಜಿ. 8055 ಉಂಡತೆ. 5 ಇಜ್ಜಿ ಒಂದು ಔಟ್. 5, 6, 7 ಓನ್ಲಿ 2. ಎನಿಬಡಿ? ಇಲ್ಲ ಅಲ್ಲ, ಮತ್ತೆ ಕ್ಲೇಮ್ ಮಾಡಬೇಡಿ ಸರ್. ಇನ್ ಯೋರ್ ಫೋನ್ ನಂಬರ್ ದೇರ್ ಇಸ್ ನೋ 5, ನೋ 6, ನೋ 7. ನೋ 5, ನೋ 6, ನೋ 7. ಟೈಟ್ ಕಾಂಪಿಟೇಷನ್. ಒಂದು ರೊಮ್ಮ ಕೈ ತಟ್ಟಿದೆ ಅವರಿಗೆ, ಒಂಚೂರು ಅಪ್ರಿಷಿಯೇಟ್ ಮಾಡಿ. ಫೈನಲಿಸ್ಟ್ ಇದ್ದಾರೆ ಈಗ. ಕೇಕ್ ಬಂದಿಲ್ಲ, ಆದರೂ ಕೂಡ ಫೈನಲಿಸ್ಟ್ ಸಿಕ್ಕಿದ್ದಾರೆ ನಮಗೆ. ಓಕೆ, ಆದರೆ ಪ್ರೈಸ್ 1 தான் இருக்குது. ಫೈನಲಿಸ್ಟ್ 2, ಪ್ರೈಸ್ 1. ಅದಕ್ಕೆ இப்போ என்ன பண்ணலாம்னா மேடம் ನೀವು ಹೇಳಿ 5, 6, 7 ಬಿಟ್ಟು ಒಂದು ನಂಬರ್. 9. 9 ಇದೆಯಾ? 9 ಕೂತ್ಕೊಳ್ಳಿ ಮೇಡಮ್ ಪ್ಲೀಸ್. ಸಾರಿ ಮೇಡಮ್. ಸರ್ ಎಂಥ ನಂಬರ್ ನಿಮ್ಮದು? ಬನ್ನಿ ಇಲ್ಲಿ. ಎಂಥ ನಂಬರ್ ಇರೋದು ನೋಡುವ ಸರ್. என்ன ನಂಬರ್ ಸರ್ ಅದು? ಫ್ಯಾನ್ಸಿಯ ನಂಬರ್ இருக்குதா? 9 இருக்குதில்ல சார். ஃபர்ஸ்ட் நம்பர் 9 தான். ಫುಲ್ 10 digit. Sorry, please stand. There are numbers start from 8, 7, 6 now. There are numbers starts without 9 also there. Okay, so, 1 second, madam. 9 unto. You 9. Hold on. Madam, 1 second. Okay, now any other number? 4. 4. Sir, kudi number nodu. Sir, enna sir neenga ippadi pandreenga? தலைவலி ஆகி போடுச்சு சார். என்ன இது சார் நீங்கள்? இருக்கட்டும் சார், நீங்கள் ஃபைனலிஸ்ட் இருக்காங்க. இன்னொன்று நம்பர் சொல்லுங்கள் மேடம். இன்னொன்று நம்பர் எழுதி மேடம். 0 இருக்குதா? 0 இருக்குதா? 0. 2 இருக்குதா? 2 இருக்குதா? மேடம், டுடே இஸ் யுவர் லக்கி டே மேடம். மேடம் நம்பர் பாருங்கள், பார்க்கலாம் எப்படி இருக்குது. Okay, we have a finalist here. I mean the winner here. 90. I will not tell the number. Okay, but you see. Here no 2. 5, 6, 7 is not there. Madam, what's your name? Angel. We got an angel today, ladies and gentlemen. Please put your hands together. Jora chappale, please. Thank you very much. Congratulations, madam. You win the prize. Sir, sorry, sir. Okay, come on the stage. Kids above 3, below 10 or 11, okay. If it is your 9, no, yeah, please come forward. Yeah. Come. 4, 3, 2, 1. Okay. Anna sir, Edwin, Lakshmi Priya, Arik, Alina, Sharon, Alice, Shagun. Okay. So, now listen to me very carefully. A and J. Your task is you have to go to the crowd. Okay? You all English, okay, no? You are able to understand everybody? Okay. You have to go to the crowd and get maximum number of things which starts from A and J. You have to go to the crowd and get maximum number of things, items, anything which starts from A
and J. Okay, ready? I don't know A what it starts, J what it starts. I'll tell you later. ಏನೇನು ಉಂಟು ಎ ಇಂದ ಜೆ ಇಂದ ಮತ್ತೆ ಮಾತಾಡ್ಬೋದು. ಅವ್ರು ತರಬೇಕು, ನೀವು ಯೋಚನೆ ಮಾಡಿ ಎ ಇಂದ ಏನು ಬರ್ತದೆ, ಜೆ ಇಂದ ಏನು ಬರ್ತದೆ, ನಿಮ್ಮ ಪರ್ಸ್ನಲ್ ಏನಿದೆ ಅಂತನ್ನಿ. ಯು ರೆಡಿ? ಇನ್ 3, 2, 1 ಗೋ ಗೋ ಗೋ. A and J. A and J, maximum number of items. ಮೂಡಿಲ್ಲ. A and J, maximum. You can go and get maximum A and J. A and J. Think. Maximum you can go and get. I need more. Hello. I need. And half. And 1 and 0. ಎ ಇಂದ ಏನೇನೆಲ್ಲ ಬರುತ್ತೆ ಅಂತ ಹೇಳಿ ನೋಡುವ. ಆಧಾರ್ ಕಾರ್ಡ್, ATM ಕಾರ್ಡ್, ಥೋಡ ದಿಮಾಕ ಬತ್ತಿ ಜಲಾವೋ ಅಂತ ಹೇಳಿದೆ ನಾನು ನಿಮಗೆ ಅಲ್ಲ. ಜ್ಯುವೆಲ್ರಿ, ಜಾಕೆಟ್, ಬೇರೆ ಜೀನ್ಸ್, ಬೇರೆ ಏನಿದೆ ಅವ್ರು ಹಾಕಿರೋದು ಹೇಳ್ಬೋದು. ಮತ್ತೆ ಆಗಿದೆ, ಇದು ಮುಗಿದಿದೆ. ಓಕೆ, ನೋಡುವ ಏನೇನು ತಂದಿದ್ದಾರೆ. ವಾಟ್ ಆ್ಯಂಡ್ ಆಲ್ ದೇ ವಾಟ್. ಓಕೆ, ಕಮ್ ಫಸ್ಟ್. ವಾಟ್ ಯು ಹ್ಯಾವ್ ಬ್ರಾಟ್? ಜ್ಯುವೆಲ್ರಿ ಓನ್ಲಿ 1. ಓಕೆ, ಯು ಜೀನ್ಸ್ ಆ್ಯಂಡ್ ಆಲ್ಪೆನ್ಲೀಬೆ. ಏ ಅತ್ತೆ 2. ಇದು ಹೆಚ್ಚಿದೆ. ಹೆಚ್ ಸೈಲೆಂಟ್ ಮಾಡಿ ಏರ್ಪಿನ್ ಮಾಡಿದ್ದಾರೆ. ಹೇರ್ ಪಿನ್ ಅದು ಸೇಫ್ಟಿ ಪಿನ್, ಅದು ಹೇರ್ ಪಿನ್ ಆಗಿದೆ ಅದು. 2. ಓಕೆ, ಕಮ್ ನೆಕ್ಸ್ಟ್. ವಾಟ್ ಯು ಬ್ರಾಡ್? ಜ್ಯುವೆಲ್ರಿ, ಆಧಾರ್ ಕಾರ್ಡ್ ಆ್ಯಂಡ್ ಜೀನ್ಸ್ 3. ಆ್ಯಂಡ್ I'll take this also. 4. 2 jewelry, 1 Aadhaar card and 1 jeans. 4. Okay, you come say. Okay, next. Jewelry. You didn't bring anything. Nobody gave you anything. Only yours only. Hers only she has given. Okay, no problem. Next. Then it's ATM card. Okay, then. Hold on. 2. Okay. You? Where? Magic. Where? What did you brought? Jean and? Jean, jewelry and ATM card. 3 is there. But there is a senior with 4. Anna. Come, Anna. வாங்க ரொம்ப என்னது இது இது இப்போ விட்டுட்டா போட ಕಳ್ಳ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಓಕೆ, ಯು 1, 2, 3 and 4. That's it, no? 3 I'll take because there is something different here. Okay, next. 1, 2, 3, 4 ಬೇರೆ. ಇದನ್ನಮ್ಮ ಇದನ್ನ ಕೀ ಚೈನ್ K and C. J in it. Okay. 1 and here. Okay, and 1 only. You. Okay. You come here. Come friend. You come friend. That girl, this. See, she has bought some innovative. Allah. She has got Aadhaar card. Only 1 Aadhaar card. Thought about 1 Aadhaar card. Okay, there is jewelry here, jeans also here, 4. But here, if I count jewelry, 1, 2, 3, 4, 5, 6, 7 enema. And she has got innovative here with a J. J with Jenita. So she is very smart, Jenita. Okay, Jenita is there and jewelry is there. Here also Jenita is there. Jesus loves you is there. For that she deserves it. So what's your name? Joanna. Again J. What's your name? Alice. Yeah. So they both deserve the gift. Please put your hands together. Thank you for being sportive, kids. But Alice and Joanna wins the prize. Thank you. Please go back. Other denomination. Endha currency parvayilla, endha denomination parvayilla.
லாஸ்ட் 4 டிஜிட் ஆட் பண்ணால் லீஸ்ட் வரணும். லீஸ்ட்னா 0 0 0 0. 0 plus 0 plus 0 plus 0 is 0. That is the least. But if you have 0, 1, 2, 3, 4 totally, you will win. ಏನಾರ ಕ್ವಶನ್ ಉಂಟಾ? ಯಾವುದಾದ್ರೂ ಕರೆನ್ಸಿ ನೋಟ್ ನೋಡಿ ಸರ್, ಒಂದು ನೋಟ್ ಕೊಡುங்க ಸರ್. ಸಿ எங்கே காசு இருக்குது அங்கே தான் வரேண்ணா. சார் வந்துட்டேன். இங்கே பாருங்க, சரியாக பாருங்க. லாஸ்ட் 4 digit is 6 plus 5 plus 0 plus 9. 6 plus 5 is 11. 11 plus 9 is 20. So I have 20. ಡೌಟ್ இருக்குதா? ಏನಾರ ಡೌಟ್ ಉಂಟಾ? ಆ್ಯಡ್ ಮಾಡಿ, 4 ಡಿಜಿಟ್ ಆ್ಯಡ್ ಮಾಡಿ, ಕೊನೆ 4 ಡಿಜಿಟ್ ಅದರಲ್ಲಿ ಲೀಸ್ಟ್ ಬರಬೇಕು. 20ರಿಂದ ಕಮ್ಮಿ ಬಂದರೆ ಹೇಳಿ ನನಗೆ ಸರ್. எப்படி செக் பண்ணுங்க சார். எப்படி இல்லை, அது நம்பர் செக் பண்ண. இப்போ இங்கே பாருங்கள், 4 இருக்குது இங்கே. I got another 4. I got 4. Anybody less than 4? ಎಷ್ಟು? ಹಾಂ, ಊಟ ರೆಡಿ ಆಗಿದೆ, ನಾವು ಊಟಕ್ಕೆ ಹೋಗ್ಬೋದು ಈಗ. ಸಮಸ್ಯೆ ಮಾಡಿ ತಗೊಳ್ಳಿ. ನೀವು ಕೊಡ್ತೀங்களா ಒಂದು ನಮ್ಮ ನೋಟು? ಕೊಡಿ. ಬೇರೆ ಯಾರು ಕೊಡ್ತಾರೆ? ಇಲ್ಲ, 500 ಅಲ್ಲ? ಹಾಂ, முதலாவ ட்ரா இன்னைக்கு பகுமான வாழ்த்துக்கள். பெருசு, ரொம்ப பெருசு கிடைக்குது. சரவண பவனில் ரொம்ப நல்ல சாப்பாடு இருக்குது. 0 0 0 0 இன்னைக்கு மட்டும்தான் ಸರ್. ನಿಮ್ಮ ಹೆಸರು ಸರ್? ಪುನೀತ್ ಅವರಿಗೊಂದು ಜೋರಾಗಿ ಚಪ್ಪಾಳೆ ಹಾಕ್ಬಿಡಿ ನೋಡುವ. ಸೂಪರ್ ಹಾಕ್ಬಿಡಿ ನೋಡ್ಬಿಡ ಸರ್. ಪುನೀತ್ ಸರ್, ನಿಮಗೆ ಗಿಫ್ಟ್. ನಾನು ಆ್ಯಕ್ಚುಲಿ ಸರ್ ಕನ್ನಡ, ತುಳು ಕನ್ನಡ ಸರ್, ನಾನು ರೂಲ್ಸ್ ಸರಿಯಾಗಿ ಹೇಳೋದಿಲ್ಲ. ಏನಂದರೆ ಗಿಫ್ಟ್ ನಿಮಗೆ ಸಿಗುತ್ತೆ ಸರ್. ಇದು ಕರೆನ್ಸಿ ನನಗೆ ಗಿಫ್ಟ್. ದೊಡ್ಡ ಇದೆ ಬೇಕಾ? ಗಿಫ್ಟ್ 1,000 ಇದೆ ಸರ್. 800 ಲಾಭದಲ್ಲಿದ್ದೀರಾ. ಥ್ಯಾಂಕ್ ಯು ಪುನೀತ್ ಅವರಿಗೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಇಂಡಿಯರ್ ಮೋಸ್ಟ್ 70+ ಯಾರು இருக்காங்க ಹಿಂಗೆ? 70 years plus யார் இருக்காங்க? இவர் தான். அம்மா 50 தான். பொய் சொல்கிறீங்க. அவர் பாருங்க எப்படி இருக்காங்க. பொய் சொல்கிறீங்க. அம்மா 70 சொல்கிறாரு. இங்கேயா? 72 அம்மா 77 நீங்கள்? அம்மா 77 பொய் சொல்கிறாரு. 70 சத்தமா? 77 வேறு யாருக்கு இருக்காரா? 77 என்னப்போ ஹையஸ்ட் வேணும். நெக்ஸ்ட் 77 மேலே யார்? இல்லை 77 மேலே யார் இல்லையா? இல்லை 77 மேலே. அம்மா உங்கள் பேர் என்னம்மா? Cecilia Pinto. Please put your hands together for Cecilia Pinto. Devbare Karo madam, thank you very much. 77 years old and she still looks young. Thank you very much. Okay, congratulations, you win the prize. First birthday, youngest one and the eldest one. Thank you very much. Okay, now this month, when is your birthday? July? Only one kid. Come, what's your name? 28th, it's coming. Advance happy birthday. Sharon gets the prize and advance happy birthday, Sharon. So we will wrap and we will. Let me call the kids first. Alice and Joanna. Please come forward. Please put your hands together for Alice and Joanna. Sharon, please come forward. Celebrating birthday this month. In the month of July, she's celebrating birthday. Advance happy birthday, Sharon. We will come to eat the cake on 27th, no? Yeah, one picture. Look at the picture, please. I request Mrs. Angel to come forward. Angel, avarigondu joragi chappale hakbidi. Please put your hands together. Mr. Puneet, sir, please come forward, sir. Puneet, sir.
ಯು ಕ್ಯಾನ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಕ್ಲಬ್ ಹಾಲ್, ಈ ಸುಂದರವಾದಂಥ ಜಾಗವನ್ನು ಕೊಟ್ಟಂಥ ಲಯನ್ಸ್ ಕ್ಲಬ್ ಹಾಲ್ ಮ್ಯಾನೇಜ್ಮೆಂಟ್, ಸೋಜಾ ಕ್ಯಾಟ್ ಅರೇಂಜರ್ಸ್ ಅವರಿಗೆ ಸುಂದರವಾದ ಡೆಕೋರೇಷನ್, ಸೌಂಡ್ ಸಿಸ್ಟಮ್ಸ್, ಸೋಜಾ ಬಾಯ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಪೂಜಾ ಕ್ಯಾಟ್ರಸ್, ರುಚಿಯಾದಂಥ ಆಹಾರವನ್ನು ಪೂಜಾ ಕ್ಯಾಟ್ರಸ್ ಅವರು ತಯಾರಿಸಿದ್ದಾರೆ. ಹಾಗೂ ಸೇರಿ ಬಂದಂಥ ತಮ್ಮೆಲ್ಲರಿಗೂ ಕೂಡ ಆಲ್ವಿನ್ ಹಾಗೂ ಬಿನ್ಸಿ ಹಾಗೂ ಬೇಬಿ ಏಡನ್ನ ಪರವಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ದ ಫ್ಯಾಮಿಲಿ. ಬಚ್ಚಿನ ಮಾತು ಬಿಂದರೆ ಬಂಧುಲೆ ಸರ್ವರಿಗೆ ಕುಟುಂಬದ ಪರವಾಗಿ ಆ್ಯಂಡ್ ಮೋಕೆಡ್ ಸೋಲ್ಮೆಲ್ ಸೊಂದ ಒಂದುಲೆ ಐ ಎಕ್ಸ್ಟೆಂಡ್ ಮೈ ಸಿನ್ಸಿಯರ್ ಗ್ರಾಟಿಟ್ಯೂಡ್ ಟು ಆಲ್ ಆಫ್ ಯು. நன்றி சொல்கிறேன் இல்லையா? சூப்பர் இல்லையா? Thank you very much, ladies and gentlemen. பார்க்காத நேரத்தில் பார்க்கிறதோ, குலுங்கி குலுங்கி சிரிக்கிறதோ, கண்ணாடி முன்னாடி பேசுறதோ, காதல் வசப்பட்ட அறிகுறியா? யாயும் நியாயும் யாராகியரோ, எந்தையும் நுந்தையும் எம்முறை கேளி. செம்புல பேணி போல் அன்புடை நெஞ்சம் தான் கலந்தனவே கலந்தனவே. பாத தெரியாம நடக்கிறதோ, சிறகே இல்லாம பறக்கிறதோ, உன்னோட நினைப்பில் இருக்கிறதோ, காதல் வசப்பட்ட அறிகுறியா? தூக்கம் இல்லாம விழிக்கிறதோ, புரண்டு புரண்டு படுக்கிறதோ, கனவு கலஞ்சு முழிக்கிறதோ, காதல் வசப்பட்ட அறிகுறியா?
ஒரு தெய்வம் தந்த பூவே கண்ணில் தேடல் என்ன தாயே, ஒரு தெய்வம் தந்த பூவே கண்ணில் தேடல் என்ன தாயே, வாழ்வு தொடங்கும் இடம் நீதானே, வாழ்வு தொடங்கும் இடம் நீதானே, வானம் முடியும் இடம் நீதானே, காற்றைப் போல நீ வந்தாயே, சுவாசமாக நீ நின்றாயே, மார்பில் ஊறும் உயிரே, ஒரு தெய்வம் தந்த பூவே கண்ணில் தேடல் என்ன தாயே. எனது சொந்தம் நீ, எனது பகையும் நீ, காதல் மலரும் நீ, கருவில் முள்ளும் நீ, செல்ல மழையும் நீ, சின்ன இடியும் நீ, செல்ல மழையும் நீ, சின்ன இடியும் நீ, பிறந்த உடலும் நீ, பிரியும் உயிரும் நீ, பிறந்த உடலும் நீ, பிரியும் உயிரும் நீ, மரணம் நீன்ற ஜனனம் நீ, ஒரு தெய்வம் தந்த பூவே கண்ணில் தேடல் என்ன தாயே. உன்னாலே என்னாலும் என் ஜீவன் வாழுதே, சொல்லாமல் உன் சுவாசம் என் மூச்சில் சேருதே, உன் கைகள் கோர்க்கும் ஓர் நொடி என் கண்கள் ஓரம் நீர் துளி, உன் மார்பில் சாய்ந்த சாக தோணுதே, உன்னாலே என்னாலும் என் ஜீவன் வாழுதே, சொல்லாமல் உன் சுவாசம் என் மூச்சில் சேருதே. उभय कुशल चिरजीवन प्रसुख भरित मंजुलतर शृंगारे संचारे, अधर रुचित मधुरित भग सुधन कनक प्रशम निरत बांधव्ये, मांगल्ये मम तव सति समदश शत मुद मन शुभ सुमन लयिव सुसुत सहित कामं विरह रहित भावं, आनंद भोगं आजीवकालं, पाशानुबन्धं कालानुकालं, दैवानुकूलं काम्यार्थ सिद्धिं कामये. விடிந்தாலும் வானம் இருள் பூச வேண்டும், மடி மீது சாய்ந்து
கதை பேச வேண்டும். முடியாத பார்வை நீ வீச வேண்டும். முழு நேரம் என் மேல் உன் வாசம் வேண்டும். இன்பம் எதுவரை நாம் போவோம் அதுவரை நீ பார்க்க பார்க்க காதல் கூடுதே. உன்னாலே என்னாலும் என் ஜீவன் வாழுதே. சொல்லாமல் உன் சுவாசம் என் மூச்சில் சேருதே. பல ஜென்மம் வேண்டும். ஏழேழு ஜென்மம் ஒன்றாக சேர்ந்து உன்னோடு இன்றே நான் வாழ வேண்டும். காலம் முடியலாம் நம் காதல் முடியுமா? நீ பார்க்க பார்க்க காதல் கூடுதே. உன்னாலே என்னாலும் என் ஜீவன் வாழுதே. சொல்லாமல் உன் சுவாசம் என் மூச்சில் சேருதே. உன் கைகள் கோர்க்கும் ஓர் நொடி என் கண்கள் ஓடும் நீர் துளி உன் மார்பில் சாய்ந்து சாக தோடுதே. മിഴിയോരം നനയുകയോ മനമെങ്ങോഴുകയോ ഒരു കൂട്ടം കഥകളുമായി ഇളം കാറ്റിൽ ഇടവഴിയിൽ ഒരു കാലം തിരികെ വരും. ചെറുതൂവൽ ചിരി പകരും തലോടും താനേ കഥ തുടരും. മിഴിയോരം നനയുകയോ മനമെങ്ങോഴുകയോ. കരുതലായി കണ്ണിലലിവുമായി വന്നുവോ അരികെ മഴനിലാത്തിങ്കളുയിരുപോൽ ചേർന്നുവോ ആകാമേ. വാനവിൽ നീയേ മനമുകിൽ മേലെ താരകം പോൽ കൺമണികൾ നാം നടന്ന കാലം അതിശയജാലം പല വഴിയേറുക
പാല് തൂവും വേനൽ മധുരമാകുന്നേ ദൂരം തേടിടുന്നേ മിഴിയോരം നനയുകയോ മനമെങ്ങോ ഒഴുകുകയോ உயரம் குறைந்தேன் உன்னால், மணலில் வரைந்தேன் உன்னால், கடலில் கரைந்தேன் உன்னாலே, சிறகாய் விரிந்தேன் உன்னால், தரையில் பறந்தேன் உன்னால், நிறங்கள் நிறைந்தேன் உன்னாலே, ஒற்றை கிரையான் ரெண்டாய் உடைத்து கிறுக்கிடுவோம், உருளை சீவல் பையை வெடித்து நொறுக்கிடுவோம் நொறுக்கிடுவோம். கூறும்பா என் உலகே நீதாண்டா, கூறும்பா என் உயிரே நீதாண்டா, கூறும்பா என் உலகே நீதாண்டா, கூறும்பா என் உயிரே நீதாண்டா. விண்வெளி மீன்களிலெல்லாம் முன்விழிதானே பார்ப்பேன், வெண்ணிலா உந்தன் காலில் சேர்ப்பேன், வெற்றிகள் 1000 வந்தால் புன்னகையோடு ஏற்பேன், உன்னிடம் மட்டும் தானே தோற்பேன். ஆட்டம் போடும் போதெல்லாம் உலக அழகாய் மாறும், வீட்டு பாடம் செய்தாலோ ரத்த அழுத்தம் ஏறும், உந்தன் குறும்பு மரபணு எவ்வழி கொண்டாய் எனக்கு தெரியாதா, கூறும்பா என் உலகே நீதாண்டா, கூறும்பா என் உயிரே நீதாண்டா, கூறும்பா என் உலகே நீதாண்டா, கூறும்பா என் உயிரே நீதாண்டா. உளறல் மொழிகள் உன்னால், காட்டும் கனவும் உன்னால், கிறுக்காயானேன் உன்னாலே, எறும்போடெரும்பாய் சில நாள், பூனை நாயாய் சில நாள், மனிதன் நானே உன்னாலே, விந்தை என்று கையில் வந்தாயே என் மனம் குளிர, தந்தை என்று பட்டம் தந்தாயே நான் தலை நிமிர.